ಅಯ್ಯೋ ಇವತ್ತೇನೆ ಜನ ಎಲ್ಲ ಜಾಸ್ತಿ ಬರ್ತಾರೆ, ಹಬ್ಬ ಬೇರೆ ಇದೆ ಅಂತ ಅಂದ್ರೂ ಈ ಕೆಲಸಗಾರ ಒಬ್ಬರು ಕೇಳೋದಿಲ್ಲ ಕಣಪ್ಪ. ಅದಕ್ಕೆ ನಾನು ಈ ಹುಡುಗರನ್ನೆಲ್ಲ ಕೆಲಸಕ್ಕೆ ಇಟ್ಕೊಳ್ಳೋದಿಲ್ಲ. ಆಡ ಐಕ್ಲನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡ್ರೆ ಹಿಂಗೆ ಆಗೋದು. ಸೊ ಏನು ಮಾಡೋದು ಏನೋ ಗೊತ್ತಿಲ್ಲ. ನನ್ನ ಕಾಪಿ ತಿಂದು ಕುಡಿಯೋಕ್ಕೂ ಟೈಮ್ ಸಿಗ್ತಿಲ್ವಲ್ಲ, ಏನಪ್ಪ ಮಾಡೋದು. ನಮ್ಮ ಅಮ್ಮಂಗಾದ್ರೂ ಬಂದು ಕುತ್ಕೊಳ್ಳಮ್ಮ ಅಂದರೆ ಬರೀ ಸೀರಿಯಲ್ ನೋಡೋದೇ ಆಯಿತು. ಅಂಗಡಿ ಹತ್ರ ಒಂದು 2 ದಿನ ಕುತ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡೋಣ ಅಂತಲೂ ಇಲ್ಲ ನಮ್ಮ ಅಮ್ಮಂಗೆ. ಏನು ಮಾಡೋದು ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ತಲೆ ಬೇರೆ ಓಡ್ತಾ ಇಲ್ಲ, ಯಾರು ಹೆಂಗೋ ಕಸ್ಟಮರ್ಸ್ ಯಾರು ಕಾಣಿಸ್ತಾ ಇಲ್ಲ. ಒಂದಿಟ್ಟು ಹೋಗಿ ಟೀ ಕುಡ್ಕೊಂಡು ಬಂದ್ಬಿಡ್ತೀನಂತೆ. ಅಷ್ಟೊತ್ತಿಗೆ ಬರೋಷ್ಟರಲ್ಲಿ ಯಾರಾದರೂ ಬಂದಿರ್ತಾರೆ, ಸರಿ ಹೋಗುತ್ತೆ. ಯಾರಾದರೂ ಬಂದರೆ ಕಾಯ್ತಾರೆ, ಎಲ್ಲರೂ ಪರ್ಮನೆಂಟ್ ಕಸ್ಟಮರ್ಗಳಲ್ವಾ, ಯಾರು ಏನು ಎದ್ದು ಹೋಗಲ್ಲ, ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ಹೋಗುತ್ತೆ, ಟೀ ಕುಡ್ಕೊಂಡು ಬಂದ್ಬಿಡೋಣ ಒಂದಿಟ್ಟು. ಯಾಕೋ ತಲೆನೇ ಓಡ್ತಾ ಇಲ್ಲ, ಏನು ಮಾಡೋದು ಏನೋ ಗೊತ್ತಾಗ್ತಾ ಇಲ್ಲ ನನಗಂತೂ. ಆಗಳ ಎತ್ಲೋಗೋದ್ನಪ್ಪಿ ಹುಡುಗ. ಇವ್ರ ಅಪ್ಪ ಇದ್ದಾಗ ಹಿಂಗೆಲ್ಲವ ವ್ಯಾಪಾರ ಬಿಟ್ಟು ಹೋಗ್ತಿರ್ಲಿಲ್ಲ. ಈ ಹುಡುಗದು ಏನು ಬುದ್ಧಿ ಕಲ್ತಾನೆ ಏನೋ ಗೊತ್ತಿಲ್ಲ ಕಣಪ್ಪ. ಓದ್ಕಿತ ಬಂದೋಗ್ಲು ಅದು ಎಲ್ಲೋ ಹೋಗಿದ್ದೆ ಅಂತವ ನಾಟಕ ಮಾಡ್ದ. ಈ ಸರಿ ಅದು ಎಲ್ಲೋ ಹೋಗೋನು ಏನೋ ಗೊತ್ತಿಲ್ಲ. ಅಲ್ಲ, ವ್ಯಾಪಾರ ಆಗೋ ಟೈಮಲ್ಲಿ ಯಾರಾದ್ರೂ ಹಿಂಗೆ ಅಂಗಡಿ ಬಿಟ್ಟು ಹೋದಾರ? ಏನು ಹುಡುಗನೋ ಏನೋ ಗೊತ್ತಿಲ್ಲ. ಅದಕ್ಕೆ ಯಾವ ಹುಡುಗಲ್ಲಿ ಅಂಗಡಿ ಕೊಟ್ಟು ಅಂದ್ರೆ ಹಿಂಗೆ ವ್ಯಾಪಾರ ಆಗೋದು. ಏನು ಹೇಳೋ ತಗೊಳ್ಳಿ. ಅವ್ರ ಅಪ್ಪ ಇದ್ದಿದ್ರೆ ಹಿಂಗೆಲ್ಲ ಮಾಡಕ್ಕೆ ಬಿಡ್ತಿತ್ತಾ? ಅವ್ನು ಶಿವನ ಪಾದ ಸೇರ್ಕೊಂಡ ಇನ್ನೇನು ಮಾಡೋಕ್ಕಾಯ್ತದೆ? ಇವನೇ ಒಬ್ಬನೇ ಇರೋನು. ಇವನೇ ಎಲ್ಲವ ನಡ್ಸ್ಕೊಂಡು ಹೋಗ್ಬೇಕು. ಅಲ್ಲ, ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು ತಾನೇ ಈ ಹುಡುಗ. ಅವ್ರ ಅಪ್ಪ 8 ವರ್ಷದಿಂದವ ಹೆಂಗೆ ಹೆಸ್ರು ಮಡಗಿದ್ದ. ಅಯ್ಯೋ, ಇಂಥ ಹಬ್ಬಗಳು ಬಂದರೆ ಎಲ್ಲಿಂದವ ಎಲ್ಲಿವರೆಗೂ ಲೈನ್ ಇರ್ತಿತ್ತು. ನಾವು ಕಾದು ಕಾದು ಸಾಕಾಗಿ ಸಾಮಾನು ತಗೊಂಡು ಹೋಗ್ತಾದು. ಆದರೆ ಇವಾಗ ನೋಡಿ, ಇವು ಯಾರೂ ಗತಿ ಇಲ್ಲ. ಯಾಕಂದರೆ ಹಿಂಗೆ ನಡೆಸಿದ್ರೆ ಅಂಗಡಿ ಇನ್ಯಾರು ಇರ್ತಾರೆ ಅಂಗಡಿ ತವ? ಬಂದಂಗೆ ಬೇಗ ಎಲ್ಲವ ಸಾಮಾನೆಲ್ಲ ಕಟ್ಟಿ ಬೇಗ ಕಳಿಸ್ಬೇಕು. ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಬೇಕು. ಅವೆಲ್ಲ ಈಗಿನ ಕಾಲದ ಮಕ್ಳಿಗೆ ಎಲ್ಲಿ ಗೊತ್ತಾಗ್ತದೆ? ಸುಮ್ಮನೆ ಓಡಾಡ್ಕೊಂಡಿರೋದು ಅಷ್ಟೇ. ಆ ಫೋನಿಗೀನು ಇಟ್ಕೊಂಡು ಓಡಾಡ್ಕೊಂಡಿರ್ತಾರೆ ಅಷ್ಟೇ. ಈ ಅಜ್ಜೆಲ್ಲ ಗಾಡಿ ನಿಲ್ಸ್ಬತ್ತೀನಿ ಅಂತ ಹೋಗಿದ್ದೀವಿ, ಅಜ್ಜನೂ ಬರಲಿಲ್ಲ. ಎಲ್ಲಿ ಹೋದೋ ಕಾಣನಲ್ಲಿ ಇವ ಅಜ್ಜ? ಎತ್ಲಾಗ ಹೋಗಿದ್ದ ಅಜ್ಜ? ಆಗಾಳಿ ಹುಳ ಎತ್ಲಾಗ ಹೋಗನಿ, ಗಾಡಿ ನಿಲ್ಸ್ ಬರೋಕೆ ಹೋಗಿದ್ ಕಣಿ ಅಷ್ಟೇಯಾ. ಎಲ್ಲಿಗೆ ಹೋಗನ್ ನಾನು? ಸಂತೆಪೇಟೆಯಲ್ಲಿ ದಾರಿಲಿ ಒಂದೊಂದು ಗಾಡಿಗಳು ಎಲ್ಲವ ನಿಂತ್ಕೊಂಡು ತುಂಬ್ಕೊಂಡ್ಬಿಟ್ಟವೆ. ಕಾರ್ಗಳು ತಗೊಂಬಂದ್ಬಿಡ್ತಾರೆ. ಕಾರ್ಗೆ ಇಟ್ಟೊಂದು ಜಾಗ ಬೇಕು. ಇನ್ನು ಬೈಕಲ್ಲಿ ಎತ್ತಗಿನ ಸರಿ ಅನ್ಸಣ. ಅದಕ್ಕೆ ಒಂಚೂರು ಮುಂದಕ್ಕೆ ಹೋಗಿ ನಿಲ್ಸಿ ಬಂದು ಅದಕ್ಕೆ ತಡ ಆತು. ಏನು ಸಾಮಾನಿನ ಪಟ್ಟಿಯಲ್ಲಿ ಹೇಳ್ದೆ ಏನು? ಬರ್ಕೊಂಬಾರಿ ಅಂದಿದ್ದೀನಿ. ಆ ಪುಟ್ಟನ ಕೈಗೆ ಬರ್ಸ್ಕೊಂಬರ್ಬೇಕು ತಾನೆ ಮುಂಜಾನ ಕೈಲಿ. ನೀನು ಸುಮ್ಮನೆ ಇಲ್ಲಿ ಬಂದು ಅದು ಕಂಡ್ರಿ ಇದು ಕಂಡ್ರಿ ಅಂತವ ಯೋಚನೆ ಮಾಡ್ಕೊಂಡು ನಿಂತಿರ್ತೀಯ. ಅದ್ರ ಬದಲು ಸಾಮಾನಿನ ಪಟ್ಟಿ ಆ ಹುಡುಗನ ಕೈಲಿ ಬರ್ಸ್ಕೊಂಬಂದಿದ್ರೆ ಕೊಟ್ಟ ತಕ್ಷಣವ ಅವ್ರು ಕಟ್ಟು ಇಡ್ತಾರೆ, ಆಮೇಲೆ ತಗೊಂಡು ಹೋಗ್ಬೋದವ. ಏನೋ ಒಂಚೂರು ತಾಲಿಲ್ ಕಣೆ ನಿನಗೆ. ಅದೇನಂತವ ಕಟ್ಕೊಂಡ್ಬಿಟ್ಟೆ ಏನೇ. ತಾಲಿಲ್ವಂತ ತಾಲಿ. ಅಲ್ಲ ಕಣಜ, 8 ವರ್ಷ ಆದ್ಮೇಲೆ ಗೊತ್ತಾತ ನಿನಗೆ? ಮಕ್ಳಾದ್ಮೇಲೆ ಮೊಮ್ಮಕ್ಳಾದ್ಮೇಲೆ ತಾಲಿಲ್ಲ ನನಗೆ ಅಂತವ. ಮುಂಚೆನೇ ಗೊತ್ತಾಗಿತ್ತಲ್ಲ ನಿನಗೆ ತಾಲಿಲ್ಲ ಅಂತವ. ಬಿಟ್ಬಿಡುವೆ ತಗಿ. ಈಗ ಬಂದ ನಾನು ಏನೋ ಹೇಳೋಕೆ ನನಗೆ. ಸುಮ್ಮನಿರಜ, ನನಗೆ ಸಿಟ್ಟ ತುಸ್ಬಣ್ಣಿ ನೀನು ಆಮೇಲೆ. ಅಲ್ಲಿ ಕಣಜ, ಬರ್ಕೊಡು ಅಂತಂದ್ರೆ ಆ ಮಂಜ ತಲ್ಲಾಡ್ದಂಗೆ ಆಡ್ಕೊಂಡು ಹೋಗ್ತಾನೆ. 100 ರೂಪಾಯಿ ಕೊಡಜಿ 500 ರೂಪಾಯಿ ಕೊಡಜಿ ಅಂತವ ತಲಾಟೆ ಮಾಡ್ಕೊಂಡು ಕುಂತಿದ್ದ. ಅದಕ್ಕೆ ನೀನು ಬರ್ಕೊಡೋದು ಬೇಡ ಎಂಥದ್ದು ಬೇಡ ಅಂತವ ಬಂದೆ ನಾನು ಎದ್ದು. ಅಲ್ಲ, ನಿನಗೆ ಬರೆಯೋಕ್ಕೆ ಹೋದಕ್ಕೆ ಬತ್ತತಾನೆ. ನಾನೇನವ ದಡ್ಡಿ ಕಲೀಲಿಲ್ಲ, ನಿನಗೆ ಬತ್ತದಲ್ಲಪ್ಪ ಎಲ್ಲವ ಬರ್ಕೊಳ್ವೆ. ನೀನೇ ಕುತ್ಕೊಂಡು ಎಲ್ಲವ ಹೇಳಿಸ್ಕೊಂಡು ನಂತವೇ ಸುಮಂತವೇ ಎಲ್ಲರ ಕೈಲವೇ ಹೇಳ್ಕೊಂಡು ಏನೇನು ಬೇಕು ಅಂತವ ಬರ್ಕೊಳ್ವೆ. ಅವೆಲ್ಲ ಆಗಕ್ಕಿಲ್ಲ. ಇಲ್ಲಿ ಬಂದು ನನಗೆ ದಡ್ಡಿ ಪಡ್ಡಿ ಅಂತವ ಬೈಯಕ್ಕೆ ಮಾತ್ರ ಆಯ್ತದ ನಿನಗೆ. ಸುಮ್ಮನೆ ನಿಂತ್ಕಾಮೇಲೆ ಬಂದಿತ್ತವೆಲ್ಲವ ಜಾಗ್ಲ ತೆಗಿಬೇಡ ನೀನು. ನಾನು ಜಗಳ ತೆಗಿತಿದ್ದೀನಂತೆ ಸೋರಿಯಾಗಿ ಹೇಳ್ದೆ ಬಿಡು ನೀನುವೇ. ಸರಿ ನೋಡಿ, ಇವಾಗ ಸುಮ್ಮ ಮಾತಾಡ್ಕೊಂಡು ನಿಂತ್ಕೊಬೇಡಿ. ಇನ್ನುವೇ ತರಕಾರಿ ಹಣ್ಣು ಪಣ್ಣು ಹೂ ಎಲ್ಲವ ತಗೋಬೇಕು. ಎಷ್ಟೊತ್ತಿಗೆ ತಗೊಳೋದು? ವರಮಹಾಲಕ್ಷ್ಮಿ ಹಿಂದಿನ ತಗೊಳಕ್ ಬಂದಿದ್ಯಾ? ಅಲ್ಲಿ ಕಣೆ, ನಿನಗೆ ಅಷ್ಟೊಂದು 1000 ಸರಿ ಬಡ್ಕೊಂಡಿದ್ದೀನಿ. ಒಂದು 4-5 ದಿನ ಹಿಂದೆನೇ ಹೋಗಿ ಎಲ್ಲ ಸಾಮಾನು ತಗೊಂಬಾರೆ ಅಂದರೆ ಕೇಳೋಕ್ಕಿಲ್ಲ ನನ್ನ ಮಾತನ್ನ. ಇವತ್ತು ಬಂದಿದ್ಯಾ? ಇವತ್ತು ನೋಡಿ ಎಷ್ಟು ರಸ್ ಇರ್ತದೆ ಅಂತವ. ಆ ಮಾರ್ಕೆಟ್ನಾಗೆ ಕಾಲಿಡೋಕ್ಕಾಗಕ್ಕಿಲ್ಲ, ಹಂಗಿರ್ತಾರೆ ಜನ. ಅದು ಏನೇನು ತಗೊಂಡಿಯೋ ಎಂತೋ ಗೊತ್ತಿಲ್ಲ ನನಗಂತೂ. ಆ ರೇಟ್ ಅಂತೂ ಕೇಳಂಗಿಲ್ಲ ಬಿಡು. ಇವತ್ತು ಆಕಾಶದ ರೇಟ್ ಹೇಳ್ತಾರೆ. ನೀನು ಎಲ್ಲಿ ಜಗಳ ಹಾಕೊಂಡು ಕೂತ್ಕೊಂಡು ಎಲ್ಲರ ಕೈಲೂ ಏನು ಕತೆನೋ ಕಣವ, ನಂಗೆ ಗೊತ್ತಿಲ್ಲ. ಮೊದಲು ಸಾಮಾನು ತಗೊಂಬಿಡು ಹೋಗೋಣ. ತೆಗಿ ತರಕಾರಿ ಹಣ್ಣು ಎಲ್ಲವ ತಗೋಬೇಕು ಇನ್ನುವೇ. ಸರಿ ಕಣಿ ರಾಜ, ಸಾಮಾನು ತಗೊಂಬಿಡು ಅಂದ್ರೆ ಎಲ್ಲಿಂದ ತಗೋಣ ನಾನು? ಆ ಹುಡುಗ ಬರೋದು ಬೇಡವ ಅವನು? ಆ ಪ್ರವೀಣ ಎಲ್ಲೋಗೋನು ಏನೋ ಕಾಣೆ ಕಣಪ್ಪ. ಅವ್ರ ಅಪ್ಪ ಇದ್ದಾಗ ಹಿಂಗೆಲ್ಲ ಅಂಗಡಿ ಬಿಟ್ಟು ಹೋಗ್ತಿದ್ನಿ ನೋಡಿ. ಇವಾಗ ಅಂಗಡಿಯಿಂದ ಅರ್ಧ ಗಂಟೆ ಆಯ್ತು ನಾನು ಬಂದು ನಿಂತ್ಕೊಂಡಿಲ್ಲಿ. ಒಂಚೂರು ಸುಳಿವಿಲ್ಲ ಏನಿಲ್ಲ. ಎತ್ಲಾಗೊಂದೇ ಏನೋ ಗೊತ್ತಿಲ್ಲ. ಅವ್ನು ಬಂದ್ರೆ ತಾನೇ ಸಾಮಾನು ತಗೊಳಕ್ಕೆ. ಏನು ಬ್ಯಾರೆಗಿರಿ ಅಂಗಡಿಗೆ ಹೋಗೋಣ? ಆ ಪ್ರಬಂಧನ ಅಂಗಡಿಗೆ ಹೋಗೋಣ ನಡಿಯತ್ತಾಗಿ. ಇನ್ನೇನು ಮಾಡೋದು ಇಲ್ಲಿ ನಿಂತ್ಕೊಂಡು ಸುಮ್ಮನೆ ತೆಗಿ. ಬಾಡ್ಕೊಂಡು ನಿಂತ್ಕೊಳ್ಳಿ. ಯಾವಾಗ ಎಷ್ಟು ವರ್ಷದಿಂದವ ಇಲ್ಲೇ ತಗೊಂತಿದ್ವಿ. ಇಲ್ಲಿ ಸಾಮಾನೆಲ್ಲವ ಚೆನ್ನಾಗಿರೋದು ಕೊಡ್ತಾನೆ, ಜಾಸ್ತಿನೂ ಕೊಡ್ತಾನೆ ಕಡಿಮೆ ರೇಟಿಗೆ. ನೀನು ಸುಮ್ಮನೆ ಆ ಪ್ರಬಂಧನ ಅಂಗಡಿಗೆ ಹೋದ್ರೆ ಜಾಸ್ತಿ ರೇಟ್ ಹೇಳ್ತಾನೆ ಕಣಿ ಅವಯ್ಯ. ಏನಿಲ್ಲ, ಕ್ವಾಲಿಟಿ ಎಲ್ಲವ ಚೆನ್ನಾಗೇ ಇರ್ತದೆ. ಅಲ್ಲೂ ಏನಂತಂದ್ರೆ ಒಂಚೂರು ಜಾಸ್ತಿ ರೇಟು. ನಮಗೆ ಯಾಕೆ ಜಾಸ್ತಿ ರೇಟವೋ? ಯಾವ ತಿಂದ್ರು ಅದೇ ಕಣಂತೆ ಅಷ್ಟೇ ದಿನ ಬದುಕೋದು. ಇಲ್ಲೇ ತಗೊಳ್ವಂತೀರು ಬತ್ತಾನ ಹುಡುಗ. ಇಲ್ಲೆಲ್ಲ ಹೋಗಿರ್ಬೇಕೇನೋ. ಅಲ್ಲ, 2-3 ಜನ ಕೆಲ್ಸಕ್ಕಿದ್ರಲ್ಲ, ಅವರೆಲ್ಲ ಹೋದ್ರು? ಯಾರು ಕಾಣ್ತಿಲ್ವಲ್ಲ ಅಂಗಡಿತವ? ನಾನು ಓದ್ಸರಿ ಬಂದಾಗ 2-3 ಜನ ಹುಡುಗರು ಇದ್ರು ಕೆಲ್ಸಕ್ಕೆ. ಕಟ್ಟೋರೊಬ್ರು, ಹಾಕಂತ ತಂದು ಕೊಡೋರೊಬ್ರು ಎಲ್ಲವೂ ಇದ್ರಪ್ಪ. ಏನು ಕತ್ತಿನ ಗೊತ್ತಿಲ್ಲ.
ಏನೋ ಕಣಪ್ಪ ನನಗಂತೂ ಹುಡುಗ ಕಾಣ್ತಿಲ್ ಬಂದಾಗಿಂದವ. ಅಯ್ಯಯ್ಯೋ ಏನಪ್ಪ ಇದು ಆಗಲೇ ಬಂದ್ಬಿಟ್ಟವ್ರಲ್ಲ ಹಾಂ. ಸೊ ಅದೆಷ್ಟು ಬೇಕಂಡ್ರು ಏನೋ ಎಷ್ಟೊತ್ತಾತು ಬರೋದು. ಆ ಹುಡುಗ ಬೇರೆ ಟೀ ಬಿರ್ಬಿರ್ನ ಕೊಡ್ಲಾ ಅಂತ ಅಂದರೆ ಕಾಯಿಸ್ಕೊಂಡು ಕುತ್ಕೊಂಬಿಟ್ಟ. ಹಾಂ ತಡ ಆಗೋಯ್ತು ಏನೋ. ಇರಿ ಬೇಗ ಬೇಗ ಕೊಟ್ಟು ಕಳಿಸ್ಬಿಡೋಣ ತೆಗಿ. ಹಾಂ ಅಜ್ಜಿ ಎಷ್ಟೊತ್ತಿಗೆ ಬಂದ್ರಿ? ಹಾಂ ಎಷ್ಟೊತ್ತಿಗೆ ಬಂದು ಅರ್ಧ ಗಂಟೆ ಆಯ್ತು ಕಣಪ್ಪ. ಎಲ್ಲೋಗಿದ್ದು ನೀನು ಅಂಗಡಿ ಬಿಟ್ಟು? ನಿಮ್ಮ ಅಪ್ಪ ಇದ್ದಾಗ ಹಿಂಗೆಲ್ಲ ಮಾಡ್ತಿದ್ನೆ ಯಾವತ್ತಾರು ಅಂಗಡಿ ಬಿಟ್ಟು ಹೋಗೋಣ? ಎತ್ತಗೆ ಹೋಗಿದ್ದಲ್ಲ ಅಂಗಡಿ ಬಿಟ್ಟು ನೀನು ಹಿಂಗೆ ಅಂಗಡಿ ನೋಡ್ಕೊಂಡ್ರೆ ಅಂಗಡಿ ಉದ್ಧಾರ ಆದಂಗೆ ಬಿಡು. ಫೋನು ಪಾನ ಇಟ್ಕೊಂಡು ಮಾತಾಡೋದು ಬಿಟ್ಟು ಹುಡುಗಿರ್ತಾವ ಅಂಗಡಿ ನೋಡ್ಕೊಂಡು ನ್ಯಾಯವಾಗಿ. ದುಡ್ಡಿದ್ರೆ ಎಂಥ ಹುಡುಗಿರಾದ್ರೂ ಸಿಗ್ತಾರೆ. ಇಲ್ಲ ಅಂತಂದರೆ ಯಾವಳು ಮೂಸು ನೋಡೋಕೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಇವತ್ತೆಯ. ಫೋನ್ಗಿನಿ ಇಟ್ಕೊಳ್ಳೋದು ಬಿಟ್ಟು ವ್ಯಾಪಾರದ ಕಡೆ ಯಾಕೆ ಗಮನ ಕೊಡು. ಚೆನ್ನಾಗಿ ಅಂಗಡಿ ನಡ್ಸ್ಕೊಂಡು ಹೋಗು. ನಿಮ್ಮ ಅಪ್ಪ ಯಾಕೆ ಕಷ್ಟಪಟ್ಟು ಮಾಡಿರೋ ಅಂಗಡಿ ಸುಮ್ಮನೆ ಬೆಲೆ ಎಲ್ಲವ ಹಾಳು ಮಾಡ್ಕೋಬೇಡ. ಅಯ್ಯೋ ಅಜ್ಜಿ ಯಾಕೆ ಅಜ್ಜಿ ಹಿಂಗೆ ಬೈತಿದ್ದೀರಾ? ಸುಮ್ಮನೆ ಅಜ್ಜಿ ಒಂಚೂರು. ಅಯ್ಯೋ ಅಜ್ಜಿ ನಾನು ಎಲ್ಲೂ ಯಾರ ಜೊತೆನೂ ಫೋನಲ್ಲಿ ಮಾತಾಡೋಕೆ ಹೋಗಿರ್ಲಿಲ್ಲ ಕಣಜ್ಜಿ. ಒಂಚೂರು ಟೀ ಕುಡ್ಕೊಂಬರೋಣ ಅಂತ ಹೋಗಿದ್ದೆ. ಇವತ್ತೇನೆ 2-3 ಜನ ಹುಡುಗರು ಕೈ ಕೊಟ್ಬಿಟ್ಟವ್ರೆ. ಅಲ್ಲ ಹಬ್ಬದ ದಿನ ಹಿಂಗೆ ಕೈ ಕೊಟ್ಟರೆ ನಾನು ಏನಂತ ಮಾಡೋಣ ಅಜ್ಜಿ? ಬೆಳಗ್ಗೆ ಎದ್ದ ಒಬ್ಬನೇ ಸಾಮಾನು ಕಟ್ಟಿ ಸಾಕಾಯ್ತು. ತಲೆಲ್ಲವ ನೋತಿತ್ತು, ಏನು ತಲೆ ಓಡ್ತಿರ್ಲಿಲ್ಲ. ಅದಕ್ಕೆ ಒಂಚೂರು ಟೀ ಕುಡ್ಕೊಂಬರೋಣ ಅಂತ ಹೋದೆ. ಆ ಟೀ ಅಂಗಡಿ ಅವ್ನು ಬೇರೆ ಹಾಳಾದವನು ಇಷ್ಟೊತ್ತು ಗಂಟೆ ಟೀ ಬೇಯಿಸ್ಕೊಂಡು ಇವಾಗ ಹೊಸ್ತಾಗಿಟ್ಟಿದ್ದೀನಿ ಇರೋಣ ಅಂತವ ಬೇಯಿಸ್ಕೊಂಡು ತಡ ಮಾಡ್ಬಿಟ್ಟ ಕಣಜ್ಜಿ. ಶಂಸ್ಬಿಡಿ ತಡ ಆಯಿತು. ಏನು ಚೆನ್ನಾಗಿದ್ದೀರಾ ಎಲ್ಲವಾ? ಹ್ಞೂ ಕಣಪ್ಪ ಚೆನ್ನಾಗಿದ್ದೀವಿ. ನಮ್ಮನ್ನು ಜ್ಞಾಪ್ತಿ ಮಾಡ್ಕೊಂಡಿದ್ಯಾ ತಾನೇ ನೀನು? ಹ್ಞೂ ಕಣಜ ಗೊತ್ತಿಲ್ವಾ? ನಮ್ಮ ಅಪ್ಪ ಇದ್ದಾಗಲಿಂದನೂ ಬರ್ತಾ ಇದ್ದೀರಾ ನೀವು. ನಿಮ್ಮನ್ನು ಜ್ಞಾಪ್ತಿ ಮಾಡ್ಕೊಂಡಿಲ್ವಾ? ಸರಿ ಏನೇನು ಬೇಕು ಹೇಳ್ರಿ, ಬಿರ್ಬಿರ್ನ ಕಟ್ಬಿಡ್ತೀನಿ. ತಡ ಆಯ್ತೇನೋ ಪಾಪ ನಿಮಗೆ. ಸರಿ ಕಣಪ್ಪ. ಈಗ ಒಂದು ಕೆಲಸ ಮಾಡ್ತೀನಿ, ಸಾಮಾನಿನ ಪಟ್ಟಿ ಹೇಳ್ತೀನಿ. ಅದು ಏನೇನು ಎಲ್ಲವ ಕೊಟ್ಟಿಟ್ಬಿಡು. ಇಟ್ಟ ಮೇಲೆ ನಾವೆಲ್ಲ ಒಂಚೂರು ತರಕಾರಿ ಹಣ್ಣು ಆಮೇಲೆ ಹೂವು ಎಲ್ಲವ ತರಬೇಕಲ್ಲ. ನಾಳೆ ವರಮಹಾಲಕ್ಷ್ಮಿ ಅಲ್ವನಪ್ಪ. ಹಣ್ಣುಗಳದ್ದು ಏನು ರೇಟ್ ಆಗಿರ್ತದೋ ಏನೋ ಗೊತ್ತಿಲ್ಲ. ಎಲ್ಲವ ತಗೊಂಡು ಹಿಂಗೆ ಬತ್ತವ ಎತ್ಕೊಂಡು ಹೋಗ್ಬಿಡ್ತೀವಿ. ಏನಜ್ಜ? ಹ್ಞೂ ಕಣಪ್ಪ ಹಂಗೆ ಮಾಡ್ತೀವಿ. ಎಲ್ಲ ಕಡೆಗೆ ಯಾಕೆ ಉತ್ಕೊಂಡು ತಿರ್ಗೋದು ಸಾಮಾನು ನಾವ? ಲೇ ನೋಡೆ ಏನೇನು ಸಾಮಾನು ಬೇಕು ಎಲ್ಲವ ಸರಿಯಾಗಿ ತಗೊಂಬಿಡು. ಆಮೇಲೆ ಹತ್ತೊಂದಿಲ್ಲ ಇತ್ತೊಂದಿಲ್ಲ ಅಂತವ ರಾಗ ತೆಗೆದ್ರು ಅಲ್ಲಿ ಗುಂಡ್ ಅಂಗಡಿ ತಾವು ತಗೊಬನ್ನಿ ಅಂತವ ರಾಗ ತೆಗೆದ್ರು ಸರಿ ಇರಕ್ಕಿಲ್ಲ ನೋಡು. ಅಲ್ಲಿ ಬೇರೆ ಅವನು ಆ ಪಾರ್ಟಿ ರೇಟ್ ಹೇಳ್ತಾನೆ. ತರಕ್ಕಾಗಕ್ಕಿಲ್ಲ ಅಲ್ಲಿಂದವ. ನಿನಗೇನೇನು ಬೇಕು ಇಲ್ಲೇ ಸರಿಯಾಗಿ ತಗೊಂಬಿಡ್ಬೇಕು ಅಷ್ಟೇ. ಅಯ್ಯ ಸರಿ ಕಡೆ ಇರಜ, ಅದೇನು ಒಳ್ಳೆ ಹಿಂಗಾಡ್ತೀವಲ್ಲ. ಸರಿ ಕಣಪ್ಪ. ಏನೇನು ಹಾಕು ಅಂತಂದರೆ ಜಾಸ್ತಿ ಏನು ಹೇಳೋಕ್ಕಿಲ್ಲ ಕಣಪ್ಪ. ಒಬ್ಬಟ್ಟಿಗೆ ಬೇಳೆ, ಮೈದಾ, ಎಣ್ಣೆ, ಆಮೇಲೆ ತುಪ್ಪ, ಆಮೇಲೆ ಇನ್ನೇನು ಬೇಕಪ್ಪ ಸಾಮಾನು. ಹಾಳ ತಲೆಗೆ ನೆನ್ಪು ಬೇರೆ ಬರೋಕ್ಕಿಲ್ಲ. ಈ ವಾಜ್ ಬೇರೆ ಬೈಕಂಡು ಕರ್ಕೊಂಬಂದೈತಿ. ಆಮೇಲೆ ಕಡಲೆಬೇಳೆನೂ ಹಾಕ್ಬಿಡಪ್ಪ. ತೊಗರಿಬೇಳೆ ಕಡಲೆಬೇಳೆ ಎರಡು ಒಂದು ಅರ್ಧ ಕೆ ಜಿ ಹಾಕು. ಜಾಸ್ತಿ ಏನು ಹಾಕ್ಬೇಡ. ಎಲ್ಲನೂ ಅಂದಾಜ್ ಮೇಲೆ ಹಾಕಪ್ಪ. ಒಂದು ಅರ್ಧ ಕೆ ಜಿ 1 ಕೆ ಜಿ ಅಷ್ಟು ಹಾಕು. ಕಡಲೆ ಬೀಜ 1 ಕೆ ಜಿ ಹಾಕು ನೋಡು. ನಮ್ಮ ಮಂಜು ಎಲ್ಲ ತಿಂಡಿಗೆ ಕಡಲೆ ಬೀಜ ಬೇಕು. ಅದು ಜಾಸ್ತಿನೇ ಹಾಕೊಂಡು ತಿಂತಾನೆ ಬೇರೆ. ಅದೇ ಖಾಲಿ ಆಗೋದು ಜಾಸ್ತಿ ನಮ್ಮ ಮನೇಲಿ. ಕಡಲೆ ಬೀಜ 1 ಕೆ ಜಿ ಹಾಕು. ತೊಗರಿಬೇಳೆ ಕಡಲೆಬೇಳೆ ಅರ್ಧ ಕೆ ಜಿ ಹಾಕು. ಮೈದಾ ಹಿಟ್ಟು 1 ಕೆ ಜಿ 1.5 ಕೆ ಜಿನೇ ಹಾಕೋತೀವಿ ಮೈದಾ ಹಿಟ್ಟು. ಆಮೇಲೆ ಎಣ್ಣೆ ಒಂದು 5 ಲೀಟ್ರದ್ದು ಕೊಟ್ಬಿಡಪ್ಪ. ಇಲ್ಲ 10 ಲೀಟ್ರದ್ದು ಇದ್ರೆ 10 ಲೀಟ್ರದ್ದು ಎಣ್ಣೆ ಕೊಟ್ಬಿಡು. ಆಮೇಲೆ ಅಕ್ಕಿ ಐತೆ, ಅಕ್ಕಿ ಏನು ಬೇಡ, ರೇಷನ್ ಎಲ್ಲ ತಗೊಂಬಂದಿದ್ದೀವಿ ಅಕ್ಕಿಯ. ಗೋಧಿನೂ ಏನು ಬೇಡ. ಇನ್ನೇನು ಈ ಮಸಾಲೆಗಳು ಬರ್ತದೆ ನೋಡಪ್ಪ, ಚಕ್ಕೆ ಲವಂಗ ಏಲಕ್ಕಿ ಅವನ್ನೆಲ್ಲವ ಒಂದು 100 ಗ್ರಾಮಷ್ಟು ಕಟ್ಬಿಡಪ್ಪ. ಆಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಪ್ಪ. ಒಂದು 100 ಗ್ರಾಮ್ ದ್ರಾಕ್ಷಿ ಗೋಡಂಬಿ. ಬಾದಾಮಿನೂ ಒಂದು 100 ಗ್ರಾಮ್ ಹಾಕು. ಆ ಹುಡುಗಂಗೆ ನೆನೆಸಿ ಬೆಳಗ್ಗೆ ಹೊತ್ತು ತಿನ್ನಿಸ್ತಾಳೆ. ಚೆನ್ನಾಗಿ ಬುದ್ಧಿ ಬರ್ತದಂತೆ. ಅದಕ್ಕೆ ಜ್ಞಾಪಕಶಕ್ತಿ ಚೆನ್ನಾಗಾಯ್ತದೆ ಅಂತವಾ ಬಾದಾಮಿ ತಿನ್ನಿಸ್ತಾಳೆ ನನ್ನ ಸ್ವಾಸೆ. ಅದಕ್ಕೆ ಒಂದು 100 ಗ್ರಾಮ್ ಬಾದಾಮಿ ಹಾಕು. ಆಮೇಲೆ ಇನ್ನೇನು ಬೇಕಪ್ಪ? ಇನ್ನು ಆ ಶಾಂಪು ಪ್ಯಾಕೆಟ್ಗಳು ಹಾಕಪ್ಪ. ಅದು ಯಾವುದೋ ಎಂಥದ್ದು ಟ್ರೆಸ್ಸಿಮಿನು ಎಂಥದ್ದು ಹಾಕ್ತಾಳೆ ಕಣಪ್ಪ. ಅವಳು ತ್ರಿಸ್ಸುನು ಅಂತವಾ, ಟ್ರೆಸ್ಸಿಮಿಯೋ ಅಂತವಾ. ಅಯ್ಯೋ ಅಜ್ಜಿ ಅದು ಟ್ರೆಸ್ಸಿಮಿ ಕಣಜ್ಜಿ. ಆಯ್ತು ಬಿಡು. ಎಷ್ಟು ಹಾಕೋಣ ಶಾಂಪೂನಾ? ಶಾಂಪು ಒಂದು 20 ಪ್ಯಾಕೆಟ್ ಹಾಕಪ್ಪ. ಆಮೇಲೆ ನಮಗೆ ಕ್ಲಿನಿಕ್ ಹಾಕ್ಬಿಡು. ಅದು ಯಾವುದೋ ಒಂದಲ್ಲ, ಅದನ್ನೊಂದು 20 ಇದೊಂದು 20 ಹಾಕು. ಆಮೇಲೆ ಆ ಬೋರ್ಮಿಟ್ ಅದು ಪ್ಯಾಕೆಟ್ಗಳು ಬರ್ತದಲ್ಲಪ್ಪ, ಅವನೊಂದು 10 ಹಾಕು. ನನ್ನ ಮೊಮ್ಮಗ ಕುಡಿತಾನೆ. ಆಮೇಲೆ ಇನ್ನೇನು ಬೇಕಿತ್ತಪ್ಪ? ಅವಲಕ್ಕಿ 1 ಕೆ ಜಿ. ಆಮೇಲೆ ರವೆ 1 ಕೆ ಜಿ. ತಿಂಡಿಗೆ ಅವಲಕ್ಕಿ ರವೆ. ಇನ್ನೇನು ಉದ್ದಿನಬೇಳೆ 1 ಕೆ ಜಿ ಹಾಕಪ್ಪ. ಇಷ್ಟೇ, ಇನ್ನೇನು ಬೇಕು ಹೇಳು. ಆಮೇಲೆ ಹೆಸರುಬೇಳೆ ಕೋಸಂಬರಿ ಮಾಡ್ಬೇಕಲ್ಲಪ್ಪ. ಹೆಸರುಬೇಳೆ ಕೋಸಂಬರಿ ಶ್ರೇಷ್ಠ ದೇವ್ರಿಗೆ ಬೇರೆಯ. ಹೆಸರುಬೇಳೆ ಒಂದು ಅರ್ಧ ಕೆ ಜಿ ಹಾಕು ಸಾಕು. ಹೆಸರುಬೇಳೆ ಚೆನ್ನಾಗಿರೋದು ಹಾಕು. ಎಂಥದ್ದು ಹಾಕಿ. ಆಮೇಲೆ ಉಳ್ಕ ಅದೆಲ್ಲವ ಚೆನ್ನಾಗಿರೋದು ಹೆಸರುಬೇಳೆ ಹಾಕು. ಇನ್ನು ಬೋಂಡದಿಟ್ಟು ಒಂದು 1/4 ಕೆ ಜಿ ಅಷ್ಟು ಹಾಕು. ಬೋಂಡದಿಟ್ಟು. ಇನ್ನೇನು ಬೇಕು? ಸೋಂಪು ಒಂದು 100 ಗ್ರಾಮ್ ಅಷ್ಟು ಹಾಕು. ಜೀರಿಗೆ ಒಂದು 100 ಗ್ರಾಮ್ ಹಾಕು. ಆಮೇಲೆ ಇನ್ನೇನಪ್ಪ? ಅಷ್ಟೇ ಕಣಪ್ಪ. ಇಷ್ಟು ಹಾಕಿ ನೋಡು. ಸರಿ ಕಣಜಿ ಆಯಿತು. ಇನ್ನೇನಾದರೂ ಬೇಕೇನಜಿ? ಅಜ್ಜ ನೀನೇನಾದರೂ ನೆನಪಿದ್ರಿ ಹೇಳಜ? ಅಯ್ಯೋ ನನಗೆಲ್ಲ ನೆನ್ಪಿದ್ದದಪ್ಪ. ಅದಕ್ಕೆ ಇವಳನ್ನ ಕರ್ಕೊಂಬಂದಿಲ್ವಿ ಇಲ್ಲಿ. ನೆನ್ಪಿಸ್ಕೊಂಡು ಎಲ್ಲ ಹೇಳಿ ಅಂತವ. ಬಾ ಅಂತೋಳಿ ಏನೇನು ಹೇಳೋಳೆ ನೋಡು. ಎಲ್ಲವ ಹಾಕು ಏನೇನು ಬೇಕು ಅಂತವ. ನಿಧಾನಕ್ಕೆ ಯೋಚನೆ ಮಾಡಿ ಹಾಕಪ್ಪ. ಆಮೇಲೆ ಮರ್ತೋಗ್ಯಾ. ಆಮೇಲೆ ಇವಳೊಂದು ಹೇಳಿ ಮೀನೊಂದು ಹಾಕಿ ಆಮೇಲೆ ಮನೆಗೆ ಹೋಗಿ ಕಿರ್ಚಾಡ್ತಾಳೆ ಅಲ್ಲೇ. ಆಮೇಲೆ ಸೋಪು ಪಾಪು ಏನು ಹೇಳಿಲ್ವಲೆ, ಸೋಪ್ ಇಲ್ವಲೆ. ಲೈಫ್ ಬಾಯ್ ಬೇರೆ ಖಾಲಿ ಆಗೈತೆ, ಬೇಡವೆ ತಗೊಳೋದು? ಕಣ್ಣು ನೋಡಜ ಸೋಪೇ ಮರ್ತೋಯ್ತಲ್ಲ ಪಾಪ. ಒಂದು ಲೈಫ್ ಬಾಯ್ ಹಾಕು.
ಆಮೇಲೆ ಇದು ರಿನ್ನು ಒಂದು ಹಾಕು, ಸಬ್ಬಿನ ಒಂದು ಪ್ಯಾಕೆಟ್ ಹಾಕಪ್ಪ. ಆಮೇಲೆ ಅದು ನಾರು ಬರ್ತದಲ್ಲಪ್ಪ ಸ್ಟೀಲ್ದು, ಅದು ಎಂಥದ್ದು ಸ್ಟೀಲಿನ ನಾರು ಬರ್ತದಲ್ಲ ಅದೊಂದು ಹಾಕ್ಬಿಡು. ಪಾತ್ರೆ ಉಜ್ಜ ನಾರೇನಜ್ಜಿ? ಹ್ಞೂ ಕಣಪ್ಪ, ಪಾತ್ರೆ ಉಜ್ಜೋದು ಸ್ಟೀಲಿಂದ ಬರ್ತದೆ ನೋಡು. ಆಗಲ್ಲ ಅಲ್ಲೇ ಐತೆ ನೋಡಜ್ಜಿ ಮುಂದೆನೇ. ಸರಿ ಬಿಡು, ಆಯಿತು ಹಾಕ್ತೀನಿ. ಸ್ಟೀಲಿನ ನಾರು ಒಂದು ಇಷ್ಟೇಯಾ? ಇಷ್ಟೇ ಕಣಪ್ಪ, ಯಾರನ್ನು ಮರಿಬೇಡ ನೋಡು. ಹಾಕಿರು. ಇನ್ಯಾವ್ದಾರು ನ್ಯಾಪ್ತಿ ಬಂದರೆ ನಾವು ಮಾಮೂಲಿ ತಗೊಂಡು ಹೋಗೋರಲ್ವ, ನಿನಗೆ ಗೊತ್ತಲ್ವಿ ಏನೇನು ಸಾಮಾನು ತಗೊಂಡು ಹೋಗ್ತೀವಿ ಅಂತವ. ಏನಾದ್ರು ಜ್ಞಾಪಕ್ಕೆ ಬಂದರೆ ನಿನಗೆ ಅದನ್ನು ಸೇರಿಸಿ ಹಾಕಿರಿ. ನಾವೇನು ಹೇಳೋಕ್ಕಿಲ್ಲ, ಏನು ಹೇಳೋಕ್ಕಿಲ್ಲ, ಬೈಯೋಕ್ಕಿಲ್ಲ. ಒಟ್ಟಾರೆ ಇವನ್ನೆಲ್ಲವ ರೆಡಿ ಮಾಡಿ ಇಟ್ಟಿರಪ್ಪ. ಬಂದು ಹಿಂಗೆ ದುಡ್ಡು ಕೊಟ್ಟತ್ತಾಗ ಎತ್ಕೊಂಡು ಹೋಗ್ತೀವಿ. ಸರಿ ಕಣಜ್ಜಿ, ಆಯಿತು. ಅಜ್ಜ ಹೋಗಿ ತರಕಾರಿ ಹಣ್ಣು ಎಲ್ಲ ತಗೊಳ್ಳಿ. ತಗೊಂಡು ಬರೋಷ್ಟರಲ್ಲಿ ಎಲ್ಲವ ಪ್ಯಾಕ್ ಮಾಡಿರ್ತೀನಿ. ಆಮೇಲೆ ಅಜ್ಜ ದೊಡ್ಡ ಮಾರ್ಕೆಟ್ಗೆ ಹೋಗಿ ಇಲ್ಲಿ ತಗೊಳಕ್ಕೆ ಹೋಗ್ಬೇಡಿ. ಹೂನೆಲ್ಲವ ಇಲ್ಲಿ ತುಂಬ ಜಾಸ್ತಿ ಹೇಳ್ತಾರೆ. ಇಲ್ಲಿ ಪೊಲೀಸ್ ಸ್ಟೇಷನ್ ತವ ತುಂಬ ಜಾಸ್ತಿ ಹೇಳ್ತಾರೆ. ಇಲ್ಲೆಲ್ಲ ತಗೊಳಕ್ಕೆ ಹೋಗ್ಬೇಡಿ. ಆಮೇಲೆ ಟೋಪಿ ಹಾಕ್ತಾರೆ ಇಲ್ಲಿ. ಅದ್ರ ಬದಲು ದೊಡ್ಡ ಮಾರ್ಕೆಟ್ಗೆ ಹೋಗಿ ಹೆಂಗಿದ್ರು ತರಕಾರಿ ಹಣ್ಣು ಎಲ್ಲ ತಗೋಬೇಕು ಅಂತಿದ್ದೀರಲ್ಲ, ದೊಡ್ಡ ಮಾರ್ಕೆಟ್ಗೆ ಹೋಗಿ ಹಣ್ಣು ತರಕಾರಿ ತಗೊಂಡು ಅಲ್ಲೇ ಹೂನ ತಗೊಳ್ಳಿ. ಸರಿ ಕಣಪ್ಪ, ಅದಕ್ಕೆ ಬೋಡ್ಕೊಂಡೆ ಕಣಪ್ಪ ಇವಳಿಗೆ. 4 ದಿನ ಮುಂಚೆನೇ ವಾಳ್ದೆ ಅಂದರೆ ಇವತ್ತು ವಾಳ್ಟ್ ನಿಂತವಳೆ. ಏನು ಮಾಡೋಕ್ಕಾಗುತ್ತೆ, ಹೆಂಗಸ್ರು ಹಂಗೆ ಅಲ್ವಾ. ಸರಿ ಎಲ್ಲವಾ ಅವ್ನು ಚೀಲಕ್ಕೆ ಹಾಕಿಟ್ಟಿರು. ಅಯ್ಯೋ ಅಜ್ಜ, ಒಂದು ಚೀಲ ಪಾಲ ಏನಾದ್ರು ತರೋದಲ್ವೇನಜ್ಜ? ಮರ್ತೋದ್ಕೊಂಡು ನೀನೇ ಒಂದು ಚೀಲಕ್ಕೆ ಹಾಕಪ್ಪ ಇರಲಿ. ಸರಿ ಬಿಡಜ್ಜ, ಆಯಿತು ಹಾಕ್ತೀನಿ. ಹೋಗ್ಬಿಟ್ಟು ಬನ್ನಿ, ಆಯಿತು.